ಈಗಾಗಲೇ ದಸರಾ ಆರಂಭ ಆಗಿದ್ದು ವಿಜಯದಶಮಿಗೆ ಕೌಂಟ್ಡೌನ್ ಕೂಡ ಶುರುವಾಗಿದೆ. ಸಾಮಾನ್ಯವಾಗಿ ದಸರಾ ಮತ್ತು ದೀಪಾವಳಿ ಹಬ್ಬ ಬಂತು ಅಂದರೆ ಸಾಕು, ಜನ ವಾಹನಗಳ ಖರೀದಿಗೆ ಮುಗಿಬೀಳ್ತಾರೆ. ಒಳ್ಳೆ ದಿವಸ ವಾಹನ ಖರೀದಿ ಮಾಡಬೇಕು ಅಂತ. ಇದರ ಬೆನ್ನಲ್ಲೇ ಈಗ RTOದಿಂದ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ವಾಹನ ಖರೀದಿ ಮಾಡುವವರಿಗೆ. ಏನು ಅಂತ ನೋಡೋಣ ಬನ್ನಿ. ಹೊಸ ವಾಹನ ಖರೀದಿಸುವವರಿಗೆ ಶಾಕ್. 1 ತಿಂಗಳಿಂದಲೂ ಸಿಕ್ತಿಲ್ಲ ಹೊಸ DL RC ಕಾರ್ಡ್. RTO ಆಫೀಸ್ಗೆ ವಾಹನ ಸವಾರರ ಅಲೆದಾಟ. ದಸರಾ ದೀಪಾವಳಿ ಹೊತ್ತಲ್ಲಿ ಲಕ್ಷಾಂತರ ಜನ ಹೊಸ ವಾಹನಗಳನ್ನು ಖರೀದಿಸ್ತಾರೆ. ಬೈಕು, ಕಾರು, ಆಟೋ, ಲಾರಿ ಹೀಗೆ ಜನರ ಅಗತ್ಯಕ್ಕೆ ತಕ್ಕಂತೆ ವೆಹಿಕಲ್ಗಳನ್ನು ಖರೀದಿಸ್ತಾರೆ. ಆದರೆ ಕಳೆದ 1 ತಿಂಗಳಿನಿಂದ ಖುಷಿಯಿಂದ ಹೊಸ ವಾಹನಗಳನ್ನು ಖರೀದಿಸಿದ ವಾಹನ ಸವಾರರಿಗೆ ಆ ಖುಷಿ ಉಳಿದಿಲ್ಲ. ಯಾಕೆಂದರೆ ಹೊಸ ವಾಹನಗಳನ್ನು ಓಡಿಸುವುದಕ್ಕೆ ಆಗ್ತಾ ಇಲ್ಲ. ಹೊಸ ವಾಹನ ಖರೀದಿಸುವವರಿಗೆ ಮತ್ತೊಂದು ಸಾರಿಗೆ ಇಲಾಖೆಯಿಂದ ತಲೆನೋವು ಎದುರಾದಂತೆ ಕಾಣಿಸ್ತಿದೆ. ವಾಹನ ಸವಾರರು ಪ್ರತಿದಿನ DL RC ಬುಕ್ಗಾಗಿ ಅಲೆದಾಡುವಂತಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು RTO ಕಚೇರಿಗಳಲ್ಲಿ ಚಾಲನಾ ಪರವಾನಗಿ ಪತ್ರ ಹಾಗೂ ವಾಹನ ನೋಂದಣಿಯ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗ್ತಿಲ್ಲ. ಕಳೆದ 1.5 ತಿಂಗಳಿನಿಂದ ಸ್ಮಾರ್ಟ್ ಕಾರ್ಡ್ ಪ್ರಿಂಟ್ ಆಗದ ಕಾರಣ ವಾಹನಗಳ ರಿಜಿಸ್ಟ್ರೇಷನ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಆಗ್ತಿಲ್ಲ. ಹೀಗಾಗಿ ಲಾರಿ ಸೇರಿದಂತೆ ಹೊಸದಾಗಿ ರಿಜಿಸ್ಟ್ರೇಷನ್ ಆದ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಿದೆ ಅಂತಾರೆ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ. 6,000 ಗಾಡಿ, ಅದು ಮೋಟರ್ ಸೈಕಲ್ ಆಗಲಿ, ಸ್ಕೂಟರ್ ಆಗಲಿ, ಪ್ರೈವೇಟ್ ಕಾರ್ ಆಗಲಿ, ಲಾರಿ ಆಗಲಿ, ನಮ್ ಡ್ರಗ್ಸ್ ಸುಮಾರು 6,000 ಗಾಡಿ ಬರೀ ಕೋರಮಂಗಲ RTOದಲ್ಲಿ ಮಾತ್ರ. ಇದು ಹೆಂಗೆ ಇಡೀ ಸ್ಟೇಟ್ ಅಲ್ಲಿ ಅವರವರು ಪಾಪ ಹೊಸ ಗಾಡಿ ತಗೊಂಡು ಪೂಜೆ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಹೋಗೋಣ ಅಂತ ಪ್ರೈವೇಟ್ ಕಾರ್ ತಗೊಂಡ್ರೆ ಅದಕ್ಕೂ RC ಬುಕ್ ಸಿಕ್ಕಿಲ್ಲ. ಇದು ಯಾವ ತರ ನ್ಯಾಯ? RC ಬುಕ್ ಕಾರ್ಡೇ ಕೊಡ್ಬೇಕಂತ ಏನ್ ರೂಲ್ ಇಲ್ಲ. ಕೇಂದ್ರ ಸರ್ಕಾರ ಅಳವಡಿಸಿದೆ, ಅದ್ಮೇಲೆ ಟೆಂಡರ್ ಕರಿತೀವಿ, ಅದು ಕರಿತೀವಿ, ಇದು ಕರಿತೀವಿ ಅಂತ ಹೇಳ್ತಾನೆ ಇದ್ದಾರೆ. ದಯವಿಟ್ಟು ನಮಗೆ ಯಾವುದೇ ಕಾರಣಕ್ಕೆ ಕಾರ್ಡ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗ್ತಾ ಇತ್ತೆ. ಇನ್ನು ಕಳೆದ 1 ತಿಂಗಳ ಹಿಂದೆ DL ಹಾಗೂ RC ಕಾರ್ಡ್ಗಳ ಪೂರೈಕೆಯ ಗುತ್ತಿಗೆಯನ್ನು ಪಡೆದಿದ್ದಂತಹ ರೋಸ್ ಮೆರ್ಟಾ ಕಂಪನಿ ಟೆಂಡರ್ ಮುಕ್ತಾಯವಾಗಿದೆ. ನಂತರ ಸಾರಿಗೆ ಇಲಾಖೆ ಹೊಸದಾಗಿ ಟೆಂಡರ್ ಕೊಟ್ಟ ಕಂಪನಿಯ ಮೇಲೆ ಬೇರೆ ಕಂಪನಿಯವರು ಕೇಸ್ ಹಾಕಿದ ಮೇಲೆ ಕೋರ್ಟ್ನಿಂದ ಸ್ಟೇ ಆಗಿದೆ. ಹೀಗಾಗಿ ಹೊಸ ಬಿಡ್ಡುದಾರರು ಸ್ಮಾರ್ಟ್ ಕಾರ್ಡ್ ತಯಾರಿಕೆ ಮಾಡ್ತಿಲ್ಲ. ಸದ್ಯ ಹಳೆ ಕಾಂಟ್ರಾಕ್ಟರ್ ಹತ್ರ ಇರುವಂತಹ 12,000 ಕಾರ್ಡ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಇದರಿಂದ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದ ವಾಹನ ಮಾಲೀಕರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. RTOದಲ್ಲಿ ಟೈಮು ಮುಗಿದಿತ್ತು. ನಾವು ಟೆಂಡರು ಕೂಡ ಕರೆದಿದ್ದೀವಿ. ಆ ಟೆಂಡರ್ ಮೇಲೆ ಯಾರೋ ಹೈಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಂದಿದ್ದಾರೆ. ಇಷ್ಟೊತ್ತಿಗೆ ಎಲ್ಲ ಪ್ರಕ್ರಿಯೆ ಮುಗಿದು ಹೊಸ ಒಂದು ಯಾರು ಬಿಡ್ಡಿದಾರರು ಇರ್ತಾರೆ ಅವ್ರಿಗೆ ಕೊಡಬೇಕಾಗಿತ್ತು. ಕೋರ್ಟ್ ಸ್ಟೇ ಬಂದಿದ್ದರಿಂದ ಅವ್ರಿಗೆ ಎಕ್ಸ್ಟೆನ್ಷನ್ನು ಕೊಡೋದು ಸ್ವಲ್ಪ ತಡ ಆಯಿತು. ಇನ್ನೂ ಸುಮಾರು 12,000 ಕಾರ್ಡು ಅವ್ರ ಹತ್ರ ಹಳೆ ಕಾಂಟ್ರಾಕ್ಟರ್ ಹತ್ರನೇ ಇತ್ತು. ಅದನ್ನ ಈಗ ಕೊಡ್ತಾ ಇದ್ದಾರೆ. ಈಗ ಎಕ್ಸ್ಟೆನ್ಷನ್ನು ಮತ್ತು ಅವ್ರು ಸಿಗೋದ್ರಿಂದ ಸಮಸ್ಯೆ ಇರೋದಿಲ್ಲ. ಹೊಸ ವಾಹನಗಳನ್ನು ಖರೀದಿ ಮಾಡಿದವರು ರಸ್ತೆಗೆ ವಾಹನವನ್ನು ತರಲಿಕ್ಕೆ ಆಗ್ತಿಲ್ಲ. ಒಂದು ವೇಳೆ ತಂದರೂ ಪೊಲೀಸರು ಫೈನ್ ಹಾಕ್ತಿದ್ದಾರೆ. ಈ ಬಗ್ಗೆ ಸಾರಿಗೆ ಇಲಾಖೆ ತಕ್ಷಣವೇ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ TV, ಬೆಂಗಳೂರು.